ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, 2024 ಜೂನ್ ತಿಂಗಳಿನಲ್ಲಿದ್ದೇವೆ. ಈಗ ತುಲಾರಾಶಿಯ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ತುಲಾರಾಶಿಯ ಗ್ರಹಸ್ಥಿತಿಗಳು ಈ ರೀತಿಯಾಗಿದ್ದಾವೆ. ಕುಜ ಸಪ್ತಮದಲ್ಲಿ, ರವಿ ಗುರು ಬುಧ ಶುಕ್ರ ಅಷ್ಟಮದಲ್ಲಿ, ಕೇತು 12ನೇ ಮನೆಯಲ್ಲಿ, ಶನಿ ಪಂಚಮದಲ್ಲಿ, ರಾಹು ಷಷ್ಠಮದಲ್ಲಿ. ಅಂದರೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನನ್ನ ಪ್ರಿಡಿಕ್ಷನ್ ಈ ರೀತಿಯಾಗಿರುತ್ತೆ. ಆ್ಯಂಡ್ ಇದು 100ಕ್ಕೆ 100ರಷ್ಟು ಇದು ನಡೆಯುತ್ತೆ. ಅಷ್ಟು ಅನುಷ್ಠಾನ ಬಲ ದೈವಾನುಗ್ರಹದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ, ಅತಿಶಯೋಕ್ತಿಯಾಗಲ್ಲ. ಕುಜ ಸಪ್ತಮದಲ್ಲಿದ್ದಾನೆ. ಹಾಗಾಗಿ 7ನೇ ಮನೆಯಲ್ಲಿರ್ತಕ್ಕಂತಹ ಕುಜ ನಿಮಗೆ ಒಂದು 50-50 ರಿಸಲ್ಟನ್ನು ಕೊಡ್ತಾನೆ. ಅಂದರೆ ಉದಾಹರಣೆಗೆ, ಒಂದು ವೈವಾಹಿಕ ಜೀವನಕ್ಕೆ ನೋಡ್ತಾ ಇದ್ದೀರಿ, ವಿವಾಹಕ್ಕೋಸ್ಕರ ಒಂದು ಯಾವುದೊಂದು ವಧುವರರ ಪ್ರಪೋಸಲ್ ನೋಡ್ತಾ ಇದ್ದೀರಿ ಅಂತಾದರೆ ಆ ಪ್ರಪೋಸಲ್ಗಳು ಈ ತಿಂಗಳಲ್ಲಿ ಬರುತ್ತೆ, ಆದರೆ ಸೆಟ್ ಆಗೋದಿಲ್ಲ. ಒಳ್ಳೊಳ್ಳೆ ಪ್ರಪೋಸಲ್ಗಳು ಬರುತ್ತೆ, ಆದರೆ ಯಾವುದೋ ಒಂದು ಕಾರಣಾಂತರಗಳಿಂದ ಅದು ದೂರವಾಗುವಂತಹ ಸಾಧ್ಯತೆಗಳು. ಇಲ್ಲ, ನನಗೆ ಆಲ್ರೆಡಿ ನಾನು ನೋಡಿ ಸೆಟ್ ಆಗೋಗಿದೆ ಅನ್ನುವಂಥವ್ರಿಗೆ ಎಲ್ಲ ಮಾತುಕತೆಗಳು ಈ ತಿಂಗಳಲ್ಲಿ ನಡಿಬೇಕು ಅಂತ ಅಂದ್ಕೊಂಡ್ರೆ ಅದು ಆಟೋಮೆಟಿಕಲಿ ಪೋಸ್ಟ್ಪೋಂಡ್ ಆಗಿಬಿಡುತ್ತೆ ಮುಂದಿನ ತಿಂಗಳಿಗೆ. ಇದಿಷ್ಟೇ ಅಲ್ಲದೇನೆ ಮಂಗಳ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಅಂದ್ಕೊಳ್ತೀರಾ. ಕುಜ ನಿಮಗೆ ಹಣ ಬರುವ ಹಾಗೋ ಅಥವಾ ಕೆಲಸ ಸಿಗುವ ಹಾಗೋ ಅಥವಾ ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಅಥವಾ ನಿಮ್ಗೆ ಯಾರೋ ಒಬ್ಬರು ಭರವಸೆಯನ್ನು ಕೊಟ್ಟ ಹಾಗೋ ಮಾಡ್ತಾನೆ. ಆದರೆ ಅದು ಕೊನೆಯ ಹಂತದವರೆಗೂ ಹೋಗಿ ಅದು ಪೋಸ್ಟ್ಪೋಂಡ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಸೊ ಹಾಗಾಗಿ ನೀವು ವಿಶೇಷವಾಗಿ ದೇವಿ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ನಿಮಗೆ ತುಲಾರಾಶಿಯವರಿಗೆ ವಿಶೇಷವಾಗಿ ದೇವಿ ಅನುಗ್ರಹದಿಂದಾಗಿ ಸಪ್ತಮದಲ್ಲಿರ್ತಕ್ಕಂತಹ ಕುಜನ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ಸಿಗತ್ತೆ. ಇನ್ನು ರವಿ ಗುರು ಬುಧ ಶುಕ್ರ ಅಷ್ಟಮದಲ್ಲಿರ್ತಕ್ಕಂಥದ್ರಿಂದ 8ನೇ ಮನೆಯಲ್ಲಿ ನೋಡಿ, ತುಂಬ ಸೋಲುಗಳನ್ನು ನೋಡ್ತೀರಿ. ಹಾಗಂತೇಳಿ ಭಯ ಬೀಳಬೇಕಾ ಅಂತ ಕೇಳಿದರೆ ನೋ, ನೆವರ್. ನಿಮ್ಗೆ ಯಾರ್ಯಾರೋ ಹೆದರಿಸ್ತಾರೆ, ಹಲವಾರು ಜ್ಯೋತಿಷ್ಯರು, ಎಲ್ಲ ಸ್ವಯಂ ಘೋಷಿತ ಸಪ್ತಋಷಿಗಳು ಕೂಡ ನಿಮಗೆ ಸಿಗ್ತಾರೆ. ಆದರೆ ಈ ಅಷ್ಟಮದಲ್ಲಿರ್ತಕ್ಕಂತಹ ಈ 4 ಗ್ರಹಗಳ ವಿಯೋಗ ಏನಿದೆ ಅಥವಾ ಯೋಗ ಏನಿದೆ, ಇದು ಯೋಗವೂ ಹೌದು, ವಿಯೋಗವೂ ಹೌದು. ಕಾರಣ ಏನು ಅಂತ ಕೇಳಿದರೆ, ಇಲ್ಲಿ ರವಿ ಮತ್ತು ಬುಧನ ಯುತಿಯಿಂದಾಗಿ ಬುಧಾದಿತ್ಯ ಯೋಗ ಉಂಟಾಗತ್ತೆ. ಬುಧಾದಿತ್ಯ ಯೋಗ ಅಷ್ಟಮದಲ್ಲಿದ್ದಾಗ ಏನು ಫಲವನ್ನು ಕೊಡ್ತಾನೆ ಅಂತಂದರೆ, ನಿಮಗೆ ಬೇಡದೆ ಹೋಗಿರ್ತಕ್ಕಂತಹ ಅನವಶ್ಯಕ ವಿಚಾರಗಳನ್ನು ಮೈಂಡಲ್ಲಿ ತುಂಬ್ತಾ ಹೋಗ್ತಾರೆ. ಕೈಯಲ್ಲಿ ದುಡ್ಡಿರುತ್ತೆ, ಎಲ್ಲೋ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತೀರಿ, ಅಥವಾ ಯಾವುದೋ ಒಂದು ಹೊಸ ಉದ್ಯೋಗಕ್ಕೆ ಯಾರಿಗೋ ಸಹಾಯ ಮಾಡಿದ್ರೆ ಅಥವಾ ಯಾರಿಗೋ ಕೊಟ್ಟರೆ, ನಾನು ಅವ್ರ ಮೇಲೆ ನಂಬಿದ್ದೇನೆ, ಪಾರ್ಟ್ನರ್ಶಿಪ್ ಕೊಟ್ಟರೆ ಅವ್ರು ಒಂದಷ್ಟು ಪ್ರಾಫಿಟ್ ಕೊಡ್ತಾರೆ, ಈ ರೀತಿಯಾಗಿರ್ತಕ್ಕಂತಹ ಬೇಡದೇ ಇರುವ ಯೋಚನೆಗಳು ಬರುತ್ತೆ. ನೋಡಿ, ಹಣ ಬರೋದಿಲ್ಲ ಅಂತಲ್ಲ, ಬುಧಾದಿತ್ಯ ಯೋಗದಲ್ಲಿ ಹಣ ಬರುತ್ತೆ, ಹಣ ಇರುತ್ತೆ ನಿಮ್ಮ ಕೈಯಲ್ಲಿ. ಆದರೆ ಅದನ್ನು ಅಂದರೆ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂತಹ ಯೋಚನೆ ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು. ಸೊ ಹಾಗಾಗಿ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು. ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಈ ತಿಂಗಳು ಬಹಳ ಈಸಿಯಾಗಿ ಕಳೆದು ಹೋಗುತ್ತೆ. ಇನ್ನು ಬುಧ ಶುಕ್ರನ ಯುತಿಯಿಂದಾಗಿ ಮಹಾವಿಷ್ಣುವಿನ ಅನುಗ್ರಹ ಒಂದು ಪಡೆದ್ರಿ ಅಂತಾದರೆ, ಲಕ್ಷ್ಮೀನಾರಾಯಣ ಶುಕ್ರ ಬುಧ ವಿಷ್ಣು ಈ 2 ಗ್ರಹಗಳ ಅಂದರೆ 2 ಶಕ್ತಿ ಅನುಗ್ರಹ ಪಡೆದ್ರಿ ಅಂತ, ಲಕ್ಷ್ಮೀನಾರಾಯಣ ಅನುಗ್ರಹ ಪಡೆದ್ರಿ ಅಂತಾದರೆ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಸಂಪತ್ತು ಸೌಭಾಗ್ಯ ಬರುತ್ತೆ. ಸಾಧ್ಯ ಇದ್ದರೆ ಒಂದ್ಸಲ ತಿರುಪತಿಗೋ ಮೇಲುಕೋಟೆಗೋ ಅಂದರೆ ಮಹಾವಿಷ್ಣುವಿನ ದಶಾವತಾರದ ಯಾವುದೇ ದೇವಸ್ಥಾನಗಳಿಗೆ ಕ್ಷೇತ್ರಗಳಿಗೆ ದರ್ಶನ ಮಾಡಿ. ಬೆಟ್ಟದ ಮೇಲೆ ಇರಬೇಕದು. ಅಂತಹ ಸಂದರ್ಭ ದರ್ಶನ ಮಾಡಿದರೆ ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ಬರೋದಿಲ್ಲ. ಈ 8ನೇ ಮನೆಯಲ್ಲಿರ್ತಕ್ಕಂತಹ 4 ಗ್ರಹಗಳ ಯೋಗ ಅಥವಾ ವಿಯೋಗ ಅನ್ನುವಂಥದ್ದು ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತೆ. ತೀರ್ಥಕ್ಷೇತ್ರ ದರ್ಶನ ಮಾಡಿ, ಅದು ಬೆಟ್ಟದ ಮೇಲಿರಬೇಕು, ಮಹಾವಿಷ್ಣುವಿನ ದಶಾವತಾರದಲ್ಲಿಯೇ ಇರಬೇಕು. ಇನ್ನು ಕೇತು 12ನೇ ಮನೆಯಲ್ಲಿ ಮೋಕ್ಷಕಾರಕ ಕೇತು. ನೋಡಿ, ನಾನು ಪುನಃ ಮತ್ತಲ್ಲಿಗೆ ಬರ್ತೇನೆ. ಈಗ ಸಾಲಕ್ಕೆ ಸಿಕ್ಕಾಕಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. 12ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಸಕ್ಸಸ್ ಇಮಿಡಿಯೇಟಾಗಿ ಸಿಗಲ್ಲ. ಯಾರ ಹತ್ರ ಸಾಲ ತಂದ್ಬಿಟ್ಟು ಒಂಚೂರು ನಾನು ಅದನ್ನು ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತೀರಿ. ಯಾವುದೋ ಕೆಲಸ ಇತ್ತು, ಅಲ್ಲಿ ಕೊಟ್ಬಿಡೋಣ, ಇದು ತಂದ್ಕೊಂಬಿಡೋಣ, ಈ ತಿಂಗಳು ಸಾಲ ಆದರೆ ಮುಂದಿನ ತಿಂಗಳು ತೀರಿಸ್ತೀನಿ, ಈ ಥರದ ಯೋಚನೆಗಳು ಬರುತ್ತೆ. ಮುಂದಿನ ತಿಂಗಳು ಇನ್ನೊಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲಿ 12ನೇ ಮನೆಯಲ್ಲಿ ಕೇತು ಇದ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಕಾಲಭೈರವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕಾಲಭೈರವಾಷ್ಟಕಂ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ
ವ್ಯಾಲಯಜ್ಞಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಹೀಗೆ ಈ 12ನೇ ಮನೆಯಲ್ಲಿ ಕೇತು ಇದ್ದಾಗ ನೀವು ಕಾಲಭೈರವನ ಅನುಗ್ರಹವನ್ನು ಪಡೆದುಕೊಳ್ಳಿ. ದುಷ್ಟಶಕ್ತಿಗಳು ದೂರವಾಗುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಬರೋದಿಲ್ಲ. ಕಾಲಭೈರವನಿಗೆ ಖುದ್ದು ಎಲ್ಲರೂ ಪೂಜೆ ಮಾಡ್ಬೋದು. ಹಾಗಾಗಿ ಕಾಲಭೈರವನಿಗೆ ಒಂದು ತೆಂಗಿನಕಾಯಿಯ 2 ಹೋಳಿನಲ್ಲಿ ದೀಪವೋ, ಕುಂಬಳಕಾಯಲ್ಲಿ ದೀಪವೋ, ಲಿಂಬೆಹಣ್ಣು ಹಾರವೋ ಸಮರ್ಪಣೆ ಮಾಡಿ. ಅಷ್ಟಮಿ ದಿನವೇ ಮಾಡಬೇಕು ಅಂತಿಲ್ಲ, ಪ್ರತಿ ಭಾನುವಾರ ಮಾಡ್ಕೋಬೋದು. ಅದನ್ನು ಮಾಡೋದ್ರಿಂದ ಏನು ದೊಡ್ಡ ಖರ್ಚಲ್ಲ ಇವೆಲ್ಲ. ಒಂದು ತೆಂಗಿನಕಾಯಲ್ಲಿ 2 ಹೋಳು ಮಾಡಿಕೊಂಡು 2 ಬತ್ತಿ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು. ಅದರಿಂದ ನಿಮಗೆ 12ನೇ ಮನೆ ಇರತಕ್ಕಂತಹ ಕೇತುವಿನ ದೋಷ ಹೊರಟೋಗುತ್ತೆ. ಸಾಲದ ಬಾಧೆ ಯಾರಿಗೆ ತುಲಾರಾಶಿಯವರಿಗೆ ಇದೆಯೋ ಅವರೆಲ್ಲ ಹೊರಗೆ ಬರ್ತೀರಿ, ಸಾಲದಿಂದ ಹೊರಗೆ ಬರ್ತೀರಿ. ಬರೀ ತುಲಾರಾಶಿಯವ್ರು ಮಾತ್ರ ಮಾಡಬೇಕಂತ ಕೇಳಿದ್ರೆ ಇಲ್ಲ, ಎಲ್ಲರೂ ಮಾಡ್ಕೋಬೋದು. ಬಟ್ ತುಲಾರಾಶಿಯವ್ರು ಕಡ್ಡಾಯವಾಗಿ ಮಾಡಿ ಅಂತ ಹೇಳ್ತೇನೆ. ಇನ್ನು ಪಂಚಮಾರಿಷ್ಟ ಶನಿ, 5ನೇ ಮನೆಯಲ್ಲಿ ಶನಿ. ನೋಡಿ ಇಲ್ಲಿ ಏನಾಗುತ್ತೆ, ತುಲಾರಾಶಿಯವ್ರಿಗೆ ಪಂಚಮ ಶನಿ ಕಾಟ ಇದ್ದಂತಹ ಸಂದರ್ಭದಲ್ಲಿ ಈ ಗುರುವಿನ ಬದಲಾವಣೆ ಒಂದಾಗಿರ್ತಕ್ಕಂಥದ್ದು ಏನಿದೆಯಲ್ಲ, ನಿಮಗೆ ಒಂದಷ್ಟು ಖಿನ್ನತೆಯನ್ನು ಕೊಡ್ತಾ ಹೋಗುತ್ತೆ. ಏನು ಖಿನ್ನತೆ? ಮಾನಸಿಕವಾಗಿ ಯೋಚನೆ ಮಾಡುವಂಥದ್ದು. ಅಯ್ಯೋ ಹೇಗಾಗೋಗುತ್ತೋ ಏನೋ, ಅಂದರೆ ಚಿಕ್ಕದಾಗಿ ಗಾಯ ಆದರೆ ದೊಡ್ಡದಾಗಿ ಏನೋ ಒಂದು ಗ್ಯಾಂಗ್ರೀನ್ ಆಗಿಬಿಡುತ್ತೋ ಏನೋ ಅನ್ನುವಂಥ ಯೋಚನೆ. ಚಿಕ್ಕದಾಗಿ ಏನೋ ಜ್ವರ ಬಂದರೆ ಅಯ್ಯೋ ನನಗೆ ಯಾವುದೋ ಮಾರಣಾಂತಿಕ ಕಾಯಿಲೆ ಬಂದುಬಿಡ್ತೋ ಏನೋ, ಈ ರೀತಿಯಾಗಿರ್ತಕ್ಕಂತಹ ಆಯುಷ್ಯಕ್ಕೆ ತೊಂದರೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳ ಯೋಚನೆ ಬರುತ್ತೆ. ಬಟ್ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ ನೀವೇನು ಮಾಡ್ಕೋಬೇಕು, ಆಯುಷ್ಯ ಮತ್ತು ಕರ್ಮಕಾರಕ. ಉದ್ಯೋಗದಲ್ಲೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಭಯ ಬೀಳ್ತಾ ಹೋಗ್ತೀರಿ. ಇಲ್ಲಿ ಈಶ್ವರನ ಸ್ಮರಣೆಯನ್ನು ಮಾಡಿಕೊಳ್ಳಿ. ರುದ್ರಾಭಿಷೇಕ ಅಥವಾ ರುದ್ರದೇವರಿಗೆ ಒಂದೇ ಒಂದು ಬಿಲ್ಲುಪತ್ರ ಸಮರ್ಪಣೆ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಹೋಗ್ಬಿಡುತ್ತೆ. ಇನ್ನು ಷಷ್ಠಮದಲ್ಲಿ ರಾಹು, ಪುನಃ ಈಶ್ವರನಿಗೆ ಸಂಬಂಧಪಟ್ಟಂಥದ್ದು. ಏನು ಮಾಡ್ಕೋಬೇಕು, ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು 8 ಬಾರಿ ಹೇಳ್ಕೊಳ್ಳಿ. ಯಾವುದೇ ವೃತ್ತಿಯಲ್ಲಿರಿ, ಯಾವುದೇ ಉದ್ಯೋಗದಲ್ಲಿರಿ, ಬೆಳಗ್ಗೆ ಮನೆ ಬಿಡುವಂತಹ ಸಂದರ್ಭದಲ್ಲಿ ಒಂದು 8 ಬಾರಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹೇಳ್ಕೊಂಡು ಹೋಗಿ. ನಿಮ್ಮ ಆವತ್ತಿನ ಈ ತಿಂಗಳು ಎಲ್ಲ ಜೀವನ ಚೆನ್ನಾಗಿರುತ್ತೆ, ಯಾವುದೇ ಕಷ್ಟಗಳು ಬರೋದಿಲ್ಲ. ಮುಂದಿನ ತಿಂಗಳು ಏನಾಗುತ್ತೆ ಅನ್ನೋದು ಆಮೇಲೆ ನೋಡೋಣ, ಮತ್ತೆ ಬರ್ತೇನೆ. ಆದರೆ ಈ ಮುಖಾಂತರ ನಾನು ಹೇಳ್ತಕ್ಕಂಥದ್ದು ನಿಮಗೆ ಕೊಟ್ಟಂತಹ ಏನು ಪ್ರಿಡಿಕ್ಷನ್ ಮಾಡಿದ್ದೀನೋ ಇದು 100ಕ್ಕೆ 100ರಷ್ಟು ನೆರವೇರುತ್ತೆ. ಹಾಗಾಗಿ ಈ ಎಲ್ಲ ಆರಾಧನೆಗಳು, ಒಂದೊಂದು ಗ್ರಹಸ್ಥಿತಿ ಒಂದೊಂದು ಆರಾಧನೆ, ಸಂಪೂರ್ಣ ಎಲ್ಲದಕ್ಕೂ ಒಂದೇ ಇಲ್ವಾ ಅಂತ ಕೇಳಿದ್ರೆ ಮಾಡ್ಬೋದು, ಯಜ್ಞ ಯಾಗಗಳನ್ನು ಮಾಡ್ಬೋದು. ಬಟ್ ಅದನ್ನು ಫಲ ಸಿಗತ್ತಾ? ಫಸ್ಟ್ ಆಫ್ ಆಲ್ ಮಾಡುವವ್ರ ಕೈಲಿ ಆ ಶಕ್ತಿ ಇದೆಯಾ, ಅನುಷ್ಠಾನ ಬಲ ಇದೆಯಾ ಗೊತ್ತಿಲ್ಲ, ದೇವರೇ ಬಲ್ಲ. ಹಾಗಾಗಿ ನಿಮಗೆ ನೀವು ಸ್ವ ಎನರ್ಜಿಯನ್ನು ಗೇನ್ ಮಾಡ್ಕೊಳ್ಳಿ. ಸೆಲ್ಫ್ ಎನರ್ಜಿ ಗೇನ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಬೇರೆಯವ್ರ ಸಹಾಯ ಬೇಕಿಲ್ಲ ರೀ, ನಾವೇ ನಮ್ಮ ಜೀವನ ಸರಿ ಮಾಡ್ಕೋಬೋದು. ಮತ್ತೊಬ್ಬರು ಯಾರೋ ಬಂದು ಮಾಡಿಕೊಡ್ತಾರೆ ಅಂತಂದ್ರೆ ಅದು ನಮ್ಮ ದಡ್ಡ ಕಲ್ಪನೆ, ನಮ್ಮ ಮೂರ್ಖ ಕಲ್ಪನೆ ಅಂತ ಹೇಳ್ತೀನಿ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು. ಅದು ಆಧ್ಯಾತ್ಮಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಬೇರೆ ಯಾರೋ ನನಗೆ ಗಾಡ್ ಫಾದರ್ ಬರ್ತಾರೆ, ನೋ, ನೆವರ್, ಬರೋಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಇದು ಸ್ವಾರ್ಥ ಪ್ರಪಂಚ. ನಿಮ್ಮನ್ನು ನೀವು ರಕ್ಷಣೆ ಮಾಡೋದನ್ನು ಪ್ರತಿಯೊಬ್ಬರು ರೂಢಿ ಮಾಡ್ಕೊಳ್ಳಿ, ಖಂಡಿತವಾಗಲೂ ಒಳ್ಳೆಯದಾಗತ್ತೆ. ಇನ್ನು ಈ ಎಲ್ಲ ಗ್ರಹಸ್ಥಿತಿಗಳನ್ನು ನೋಡಿದ ಮೇಲೆ ಒಟ್ಟಾರೆ ಈ ತುಲಾರಾಶಿ ಹೇಗಿದೆ ಅಂತ ಕೇಳಿದರೆ ಮಧ್ಯಮ ಶುಭ ಅಂತಲೇ ಹೇಳ್ತೀನಿ. ನೀವು ಇದರಿಂದ ಹೊರಗೆ ಬರ್ತೀರಿ. ನೆಕ್ಸ್ಟ್ ಬರುವಂತಹ ಏನು ಜುಲೈ ಆಗಸ್ಟ್ ಮಂತೆಲ್ಲ ನಿಮ್ಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ದೇವರ ಆರಾಧನೆ ಮಾಡಿಕೊಳ್ಳಿ. ಎಲ್ಲ ಶಿವನ ಸ್ವರೂಪ. ಕಾಲಭೈರವ ಅಂದರೂ ಶಿವನ ಸ್ವರೂಪವೇ, ಮಹಾಮೃತ್ಯುಂಜಯ ಅಂದರೂ ಶಿವನ ಸ್ವರೂಪವೇ, ರುದ್ರದೇವರು ಅಂದರೂ ಶಿವನೇ. ಹಾಗಾಗಿ ಶಿವನ ದೇವಾಲಯಕ್ಕೆ ಪ್ರತಿ ಸೋಮವಾರ ಹೋಗಿ ಒಂದು ದೇವರಿಗೊಂದು ನಮಸ್ಕಾರ ಹಾಕೋದನ್ನು ಮರಿಬೇಡಿ. ಅಥವಾ ಭಾನುವಾರ ಹೋಗಿ ಕಾಲಭೈರವನಿಗೆ ನಮಸ್ಕಾರ ಹಾಕಿ, ಕಾಲಭೈರವ ಇಲ್ಲ ಸ್ವಾಮಿ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಳ್ಳಿ. ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂತಹ ನಂಬಿಕೆಯಿಂದ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ತುಲಾರಾಶಿಯ ಜೂನ್ ತಿಂಗಳಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭಂ ಭೂಯಾತ್. ನಮಸ್ಕಾರ, ಒಳ್ಳೆಯದಾಗಲಿ.